ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ವಿವೇಕ್ ವಿಷ್ಣು ಅವರು. ನಾವಿಬ್ಬರು ಸೇರಿ ಇವತ್ತೇನು ಮಾಡ್ತಿದ್ದೀವಪ್ಪ ಅಂದರೆ, ನಿನ್ನೆ ಒಂದು ಮೂವಿ ನೋಡಿದ್ವಿ, ಅದ್ರ ಹೆಸರು ಬ್ರ್ಯಾಟ್. ಇವನೇ ಬ್ರ್ಯಾಟ್ ಅಂತ. ಆ ಮೂವಿದು ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ಹೇಗೆ ಅನ್ನಿಸ್ತು ಮೂವಿ ಆಲ್ರೌಂಡ್? ಮೂವಿ ತುಂಬ ಚೆನ್ನಾಗಿದೆ ಬ್ರೋ, ನನಗೆ ತುಂಬ ಇಷ್ಟ ಆಯಿತು. ಒಂದು ಭಾಳ ದಿವಸ ಆದಮೇಲೆ ಕೂತ್ಕೊಂಡು ಒಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ನೋಡಿರೋ ಒಂದು ಫಿಲಮು. ಖುಷಿ ಆಯಿತು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫಿಲಮಲ್ಲಿ ಸ್ವಲ್ಪ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಚೆನ್ನಾಗಿತ್ತು ಫಿಲಮ್. ಅಂದರೆ ನಿಮಗೆ ಪೈಸಾ ವಸೂಲ್ ಅಂತ ಏನು ವರ್ಡ್ ಇದೆ, ಅದಕ್ಕಿದು ನ್ಯಾಯ ಮಾಡಿರೋ ಅಂಥ ಫಿಲಮ್ ಅನಿಸುತ್ತೆ. ಹೌದೌದು, ಅದು ನಿಜ. ಆ್ಯಕ್ಚುಲಿ ಫ್ರೆಂಡ್ಸ್ ಗ್ಯಾಂಗ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಮೂವಿ. ಸೊ ಮೂವಿಯಲ್ಲಿ ಯಾವ ಸೀನ್ ಭಾಳ ಇಷ್ಟ ಆಯಿತು? ನನಗೆ ಈ ಫಿಲಮಲ್ಲಿ ಇಷ್ಟ ಆಗಿದ್ದ ಸೀನ್ ಯಾವುದು ಅಂದರೆ, ಅವನು ಈ ಫಿಲಮಲ್ಲಿ ಏನು ಬ್ರ್ಯಾಟ್ ಅಂತ ಇದೆ, ಅದರಲ್ಲಿ ಹೆಂಗಿದೆ ಅಂದರೆ ಅವ್ರ ತಂದೆಗೆ ಲಾಸ್ಟಿಗೆ ಅವನೊಂದು ಮೆಡಲ್ ಬರೋ ಥರ ಒಂದು ಸೀನ್ ಇದೆ. ಅದು ನನಗೆ ತುಂಬ ಇಷ್ಟ ಆಯ್ತು. ಅಂದರೆ ಅವನು ಆ ಫಿಲಮಲ್ಲಿ ಏನೇ ಜರ್ನಿ ಆಗಿರ್ಬೋದು, ಬಟ್ ಲಾಸ್ಟಿಗೆ ಅವ್ರ ತಂದೆಗೋಸ್ಕರ ಒಂದು ಕೆಲಸ ಮಾಡ್ತಾನೆ ಅವನು. ಅದು ನನಗೆ ಇಷ್ಟ ಆಯಿತು. ಅಂದರೆ ಅದೇನು ಕೆಲಸ ಅಂತ ನೀವು ಮೂವಿಯಲ್ಲಿ ನೋಡಿ, ಇಲ್ಲೇ ನೋಡಬೇಕು, ಆವಾಗ ನಿಮಗೆ ಫನ್ನು. ಆ ಸೀನ್ ಇಷ್ಟ ಆಯಿತು ಬ್ರೋ ಅಂದರು. ಓಕೆ. ಸೊ ನನಗೆ ಇಷ್ಟ ಆಗಿದ್ದ ಸೀನ್ ಅಂದರೆ, ಫಸ್ಟ್ ಒಂದು ಎಂಟ್ರಿ ಆಗುತ್ತೆ, ಅದಾದಮೇಲೆ ಒಂದು ಲುಕ್ ಚೇಂಜ್ ಮಾಡ್ತಾರೆ. ಆ ಲುಕ್ಕು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನು ನೀವು ಯಾರೇ ನೋಡಿದ್ರು ಅಷ್ಟೇ, ನಿಮಗದು ಆ ಲುಕ್ಕೇ ನಿಮಗೆ ಫಿದಾಗ್ಬಿಡುತ್ತೆ, ಅಷ್ಟು ಸಾಕಾಗಿದೆ. FIR ಬಿಡೋದು ಸೆಕೆಂಡ್ ಸ್ಟೆಪ್ಪು. ಈ ಗಾಂಚಲಿ ಆದರೆ ನಾನು ಮಾತ್ರ ಪಕ್ಕಾ ಬ್ರ್ಯಾಂಡ್. ನನ್ನ ಪ್ರಕಾರ ಇದು ಡಾರ್ಲಿಂಗ್ ಕೃಷ್ಣ ಅವ್ರು ಮಾಡಿರೋ ಫಿಲಮ್ಸಲ್ಲಿ ಇದು ಅವ್ರದ್ದು ದಿ ಬೆಸ್ಟ್ ಲುಕ್ ಅಂತ ನನಗೂ ಅನಿಸ್ತು. ಲುಕ್ ವೈಸ್ ಇದು ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಮಗೂ ಆ ಥರ ಕಾಣಿಸ್ಕೋಬೇಕು ಅನ್ಸೋಷ್ಟು ಚೆನ್ನಾಗಿದ್ದಾರೆ. ಹೌದೌದು, ಇವಾಗೆಲ್ಲ ಯೂತ್ಸ್ ಮೋಸ್ಟ್ಲಿ ಅದನ್ನು ನೋಡಿ ಅದೇ ಥರ ಫಾಲೋ ಮಾಡೋಂಥ ಚಾನ್ಸಸ್ಸು ಇದೆ. ಅಷ್ಟು ಚೆನ್ನಾಗಿದೆ ಲುಕ್ಕು. ಅದಾದಮೇಲೆ ಶಶಾಂಕ್ ಅವ್ರ ಡೈರೆಕ್ಷನು ಅಷ್ಟೇ. ಡೈರೆಕ್ಟ್ ನಾವು ಎಕ್ಸ್ಪೆಕ್ಟೇಷನೇ ಮಾಡಿದ್ದಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಾವು ಟ್ರೇಲರ್ ನೋಡಿದ ಪ್ರಕಾರ ಒಂದು ಬ್ರ್ಯಾಟ್ ಅಂತ ಆದರೆ, ಅಂದರೆ ನಾವು ಕೌಸಲ್ಯ ಸುಪ್ರಜಾ ರಾಮ ನೋಡಿದ್ವಲ್ಲ, ಸೊ ಅದೇ ಥರ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಅಷ್ಟೇ. ಒಂದು ಡಿಫ್ರೆಂಟ್ ಮೂವಿ. ಅದರಲ್ಲಿ ಒಬ್ಬ ಐ ಟಿ ಆಫೀಸರ್ ಹೆಂಗಿರ್ತಾನೋ ಆ ಥರ ಒಂದು ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಬ್ರ್ಯಾಟ್ ಹೇಗಿರ್ತಾನೆ ಅಂತ ಅದ್ರ ಮಾಡಿದ್ದಾರೆ. ಫನ್ ಇರುತ್ತೆ ಅಂದ್ಕೊಂಡಿದ್ವಿ. ಫನ್ ಇದೆ, ಬಟ್ ಇದರಲ್ಲಿ ಇನ್ನೂ ಟ್ವಿಸ್ಟ್ಗಳು ಚೆನ್ನಾಗಿದೆ. ಅಂದರೆ ಈ ಥರ ಡೈರೆಕ್ಷನ್ ಮಾಡ್ಬೋದು ಅಂತಾನೆ ನಾವು ಅನ್ಕೊಂಡಿದ್ದಿಲ್ಲ. ಅದು ಶಶಾಂಕ್ ಅವರು, ಇದು ಅವ್ರದ್ದು ಒಂದು ಬೆಸ್ಟ್ ಡೈರೆಕ್ಷನ್, ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಶಶಾಂಕ್ ಅವ್ರದ್ದು. ಸೊ ಅದಾದ್ಮೇಲೆ ಸಾಂಗ್ಸು ಅಷ್ಟೇ. ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ. ಎಲ್ಲ ಸಾಂಗ್ಸ್ ಚೆನ್ನಾಗಿದೆ. ಎಲ್ಲ ಸಾಂಗ್ಸು ಚೆನ್ನಾಗಿದೆ. BGMs ಎಲ್ಲ ಸಾಂಗ್ಸ್ ಎಲ್ಲ. ಆಮೇಲೆ ವಿಲನು ಚೆನ್ನಾಗಿದ್ದಾನೆ. ಆದರೆ ಕಟ್ಟಕ್ಕೆ ಕಡೆದಾಗಿ ನಮಗೆ ಒಂದೇ ಒಂದು ಕ್ವಶನ್. ಈ ಕ್ವಶನಿಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಅಥವಾ ಶಶಾಂಕ್ ಸರ್ ಅವರು ಉತ್ತರ ಕೊಡಬೇಕು. ಏನಪ್ಪ ಅಂದರೆ, ಲಿಸನಿಂಗ್ ಟು ಮೈ ನೇಮ್ ಪೀಪಲ್ ಶುಡ್ ಉಚ್ಚ ಬಿಟ್ಕೋಬೇಕು. ಇಂಗ್ಲೀಷಲ್ಲಿ ಹೇಳಿ. ನಮ್ಮ ಮಿಸ್ಟರ್ ಮಣಿಯವರು, ಡ್ರ್ಯಾಗನ್ ಮಂಜು ಅವರು ಅಲಿಯಾಸ್ ಮಣಿಯವರು ಯಾಕೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ? ಇದು ಪರ್ಸನಲ್ ಮ್ಯಾಟ್ರ್ ಹೌದು, ಬಟ್ ಆಲ್ರೆಡಿ ಇವಾಗ ಪರ್ಸನಲ್ ಮ್ಯಾಟ್ರೆಲ್ಲ ಅವ್ರು ಲೀಕ್ ಮಾಡ್ಬಿಟ್ಟಿರಲ್ಲ ಮೂವಿಯಲ್ಲಿ. ಈ ಕ್ವಶನಿಗೆ ಉತ್ತರ ಬೇಕೇ ಬೇಕು. ಇದನ್ನೊಂದು ದಯವಿಟ್ಟು ಉತ್ತರ ಕೊಡಿಸ್ಬಿಟ್ರೆ ನಾವು ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ. ಯಾಕೆಂದ್ರೆ ಇದೊಂದು ತಿಳ್ಕೊಳ್ಳದೆ ಆಚೆ ಬಂದ್ವಿ ಅನ್ನೋ ಫೀಲಿಂಗ್ ಇದೆ ನಮಗೆ. ಹೌದು, ಇದೊಂದು ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಇದೊಂದು ತಿಳ್ಕೊ. ಸೊ ನೀವು ಮೂವಿ ನೋಡಬೇಕು ಅಥವಾ ಮೂವಿ ನೋಡಬೇಕಾ ಅಂತ ಅಂದ್ಕೊಂಡಿರೋರಿಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಈ ಮೂವಿನ ನಿಮ್ಮ ಹತ್ತಿರದಲ್ಲಿರೋ ಚಿತ್ರಮಂದಿರಗಳಲ್ಲೇ ನೋಡಿ ಅಂತ ಹೇಳ್ತೀನಿ. ಯಾಕೆಂದರೆ ಇದು ಮನೇಲಿ ಕೂತ್ಕೊಂಡು ನೋಡ್ಬೋದು, OTTಗೆ ಬಂದಮೇಲೆ ನೋಡೋಣ ಅಂತ ಸುಮ್ಮನಾಗ್ಬೋದು ನೀವು. ಬಟ್ ಇದು ಥಿಯೇಟ್ರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಿರುತ್ತೆ. ಫ್ರೆಂಡ್ಸ್ ಜೊತೆ ಹೋಗಿ, ಫ್ಯಾಮಿಲಿ ಜೊತೆ ಹೋಗಿ, ತುಂಬ ಒಳ್ಳೆ ಪಿಕ್ಚರ್. ಹೌದು, ವಿವೇಕ್ ಅವ್ರು ಹೇಳಿದಾಗೆ ನೀವು ಒಂದು ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಆಗಲಿ ಹೋಗಿ ಕುತ್ಕೊಂಡು ಮೂವಿ ನೋಡ್ಕೊಂಬಂದರೆ ನಿಮಗೆ ಒಂದು 2 hour ಅಥವಾ 2.5 ಗಂಟೆ ನಿಮಗೆ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಕಂಟಿನ್ಯೂಸ್ ಫನ್ ಇದೆ ಮೂವಿಯಲ್ಲಿ. ಹಾಗೆ ನಿಮಗೆ ಒಂದು ಸಸ್ಪೆನ್ಸು ಒಂದು ಸ್ವಲ್ಪ ಇದೆ. ಅದೆಲ್ಲ ಹೇಳಬಾರ್ದು, ಇವಾಗ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ನೀವೇ ನೋಡ್ಬೇಕು, ಅದನ್ನು ಎಕ್ಸ್ಪೀರಿಯನ್ಸೇ ಮಾಡಬೇಕು. ಸೊ ಆಮೇಲೆ ಯೂತ್ಗೆ ಒಂದು ಮೆಸೇಜ್ ಇದೆ ಇದರಲ್ಲಿ. ಯೂತ್ಗೆ ಒಂದು ಮೆಸೇಜ್ ಇದೆ. ಅಂದರೆ ಭಾಳ ದಿವಸ ಆಗಿತ್ತು ಒಂದು ಯೂತ್ಫುಲ್ ಎಂಟರ್ಟೈನರ್ ವಿತ್ ಮೆಸೇಜ್ ನೋಡಿ. ಇದು ಒಂದು ಪೈಸಾ ವಸೂಲ್ ಫಿಲಮ್, ದಯವಿಟ್ಟು ನೋಡಿ. ಬೇಸಿಕಲಿ ನಾವು ಇಬ್ಬರು ಮೂವಿ ಲವರ್ಸ್. ನಾವು ಯಾವುದೇ ನ್ಯೂ ಮೂವೀಸ್ ಬಂದರೂ ನೋಡ್ತಾ ಇರ್ತೀವಿ, ಬಟ್ ಚೆನ್ನಾಗಿರೋ ಮೂವೀಸಿಗೆ ಮಾತ್ರ ರಿವ್ಯೂ ಮಾಡ್ತೀವಿ.
ಸುಮ್ಮನೆ ಎಲ್ಲ ಮೂವೀಸ್ಗೂ ರಿವ್ಯೂ ಮಾಡಿ ನಾವು ಕೆಟ್ಟದಾಗ ಕಮೆಂಟ್ ಹಾಕಿದರೆ ಪಾಪ ಅವರಿಗೂ ಲಾಸ್ ಆಗುತ್ತೆ. ಸೊ ಅದಕ್ಕಿಂತ ನಾವು ಚೆನ್ನಾಗಿ ಯಾವ್ದು ಬಂದಿದೆ ಅದ್ರ ಬಗ್ಗೆ ರಿವ್ಯೂ ಮಾಡಿಬಿಟ್ರೆ ಅವರಿಗೂ ಒಳ್ಳೆಯದು, ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಟ್ಲೀಸ್ಟ್ ನಮಗೆ ಏನು ಗೊತ್ತಿದೆ ಅದನ್ನು ನಾವು ಹೇಳ್ಬೋದಲ್ವಾ. ಇವಾಗ ನಾವು ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿರೋ ಮೂವಿ ಹೇಳ್ತಿದ್ದೀವಿ, ಸೊ ಅದನ್ನು ನೀವು ಹೋಗಿ ನೋಡ್ಬೋದು. ನೋಡಲೇಬೇಕಂತಲ್ಲ, ನಿಮ್ಮ ಇಷ್ಟ. ಬಟ್ ನಮ್ದು ಏನು ಒಪಿನಿಯನ್ ಇದೆಯಲ್ಲ ಅದು ನಾವು ನಿಮಗೆ ಮುಟ್ಟಿಸ್ಬೇಕಂತ ಈ ವಿಡಿಯೋ ಮಾಡ್ತಿದ್ದೀವಿ ಅಷ್ಟೇ. ಸೊ ಎಲ್ಲರೂ ಹೋಗಿ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಬ್ರ್ಯಾಟ್ ಮೂವಿ ನೋಡಿ ನಿಮ್ಮ ರಿವ್ಯೂಸ್ನ ಹಾಕಿ. ತುಂಬ ಚೆನ್ನಾಗಿದೆ, ಯೂತ್ಫುಲ್ ಎಂಟರ್ಟೈನರ್. ಪ್ಲೀಸ್ ಡೂ ವಾಚ್ ಇಟ್.